ಹ್ಞೂ ನನ್ನಮ್ಮ ಸೂಪರ್ ಸ್ಟಾರ್ನ ಕ್ಯೂಟೆಸ್ಟ್ ಕಂಟೆಸ್ಟೆಂಟ್ ಮೃದಿನಿ ನನ್ನ ಜೊತೆ ಇದ್ದಾರೆ, ಜೊತೆಗೆ ಅವರಮ್ಮ ಸಾರಿಕಾನು ನನ್ನ ಜೊತೆ ಇದ್ದಾರೆ. ಸೊ ಇಬ್ಬರನ್ನ ಮಾತಾಡ್ಸೋಣ ಈಗ. ಮೃದಿನಿ, ನೀನು ಎಷ್ಟು ಮೃದು? ಹೌದು, ಟೊಮ್ಯಾಟೊ ತಿಂದಾಗಿದ್ದೀನಿ. ಹೌದಾ? ಟೊಮೊಟೊ ಥರ ಆಗ್ಬಿಟ್ಟಿದ್ಯಾ ಟೊಮೊಟೊ ತಿಂದು? ಹಾಂ ಇದು ಸೀಕ್ರೆಟು. ಹಾಂ ಎಲ್ಲರೂ ಕಲ್ತ್ಕೋಬೇಕು, ಹಾಂ ಎಲ್ಲರೂ ಟೊಮೊಟೊ ತಿನ್ನಬೇಕು. ಹ್ಞೂ, ಮೃದಿನಿ ಥರ ಆಗಬೇಕು ಅಂದರೆ ಟೊಮೊಟೊ ತಿನ್ನಬೇಕು. ನಮ್ಮಮ್ಮ ಸಣ್ಣ ವಯಸ್ಸಲ್ಲಿದ್ದಾಗ ಟೊಮೊಟೊ ತಿಂತಿದ್ರು, ಅದಕ್ಕೆ ಕಪ್ಪಾಗ್ಬಿಟ್ಟಿದ್ದಾರೆ. ಮತ್ತು ನೀನೇನು ವೈಟ್ ಆದೆ? ಹಾಂ, ನೀನು ವೈಟ್ ಆದೆ, ಕ್ಯೂಟ್ ಇದೆಯಲ್ವಾ ನೀನು? ಅದು ಯಾಕಂದರೆ ಅದು ಚೆನ್ನಾಗಿರೋ ಟೊಮೊಟೊ ತಿಂದಿಲ್ಲ ಅಮ್ಮ, ಅದಕ್ಕೆ ಚೆನ್ನಾಗಿಲ್ಲ. ಹೌದಾ? ನಿಮ್ಮಮ್ಮ ತುಂಬ ಚೆನ್ನಾಗಿದ್ದಾರೆ, ಬಟ್ ನೀನು ಕ್ಯೂಟ್ ಆಗಿದೆಯಾ ಅಷ್ಟೇ. ಹ್ಞೂ, ಓಕೆ ಮೇಡಮ್, ಹೇಗೆ ನಿಮಗೆ ಈ ಆಪರ್ಚುನಿಟಿ ಬಂದಿದ್ದು? ಜೊತೆಗೆ ನಿಮ್ಮ ಮಗಳಿಗೆ ಏನು ಮಾಡಿದ್ರೆ ಮೇಡಮ್? ಯಾಕೆ ಯಾವಾಗಲೂ ನಿಮಗೆ ಆಪೋಸಿಟೇ ಹೇಳ್ತಿದ್ದಾರೆ? ಆ್ಯಕ್ಚುಲಿ ಇದು ಆಪರ್ಚುನಿಟಿ ಹೇಗೆ ಬಂತಂದರೆ, ಅಲ್ಲಿ ನೋಡಿ ಹೇಳ್ಬೇಕಾ ನಿಮ್ಮ ಆಪರ್ಚುನಿಟಿ ಹೇಗೆ ಬಂತಂದರೆ ಇನ್ಸ್ಟಾಗ್ರಾಮ್ ನಾನು ನನ್ನ ಮಗಳು ರೀಲ್ಸ್ ಮಾಡ್ತೀವಿ. ರೀಲ್ಸಿಂದ ನಮಗೆ ಈ ಆಪರ್ಚುನಿಟಿ ಬಂತು. ಸುಮಾರು ಅವಳದು ಒಂದು 5 ಮಿಲಿಯನ್ ವ್ಯೂಸ್ ಹತ್ತತ್ರ ಆಗಿತ್ತು ಕೆಲವೊಂದು ವೀಡಿಯೋಸು. ಸೊ ಆವಾಗ ಕ್ಯೂಟ್ ಇದ್ದಾಳೆ ಅಂತ ಅಂದ್ಬಿಟ್ಟು ಕರೆದ್ರು, ಆಡಿಷನ್ ಎಲ್ಲ ಆಯಿತು. ಅದಾದಮೇಲೆ ಸೆಲೆಕ್ಟ್ ಆದ್ವಿ. ಸೆಲೆಕ್ಷನ್ ಪ್ರೋಸೆಸ್ ಈ ಥರ ಆಯಿತು. ಇನ್ನೇನಂದರೆ ಇಲ್ಲಿಗೆ ಬಂದಮೇಲೆ ಎಲ್ಲ ನಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ. ಇವಳು ಹೆಂಗಾಗಿದ್ದಾಳೆ ಅಂದರೆ ಎಲ್ಲ ಕಂಟೆಸ್ಟೆಂಟ್ನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸೊ ಎಲ್ಲರೂ ಅವಳು ಫೇವ್ರೇಟು, ಎಲ್ರಿಗೂ ಸಪೋರ್ಟ್ ಮಾಡ್ತಾಳೆ. ಎಲ್ಲರೂ ಹೇಗೆ ಅಂದರೆ ಈಗ ಫ್ರೆಂಡ್ಸ್ ಆಗಿದ್ದಾರಲ್ವ, ಸೊ ಅವರಮ್ಮನೂ ಒಂಥರ ಇವಳಿಗೆ ಕ್ಲೋಸ್ ಅಲ್ವಾ, ಅವರಮ್ಮನೂ ಗೆಲ್ಲಬೇಕು, ನಮ್ಮಮ್ಮನೂ ಗೆಲ್ಲಬೇಕು, ಈ ಥರ ಅವಳಿಗೆ. ಆ್ಯಂಡ್ ಮೋರ್ ಓವರ್ ಇಲ್ಲಿಗೆ ಬಂದ ಮೇಲೆ ಪಾಸಿಟಿವ್ನೆಸ್ ಜಾಸ್ತಿ ಆಗಿದೆ ಅವಳಿಗೆ. ಇವತ್ತು ನೋಡ್ತಾ ಇದ್ವಿ, ಗೇಮ್ ನೋಡ್ತಾ ಇದ್ವಿ, ನಿಮಗಿಂತ ಜಾಸ್ತಿ ಸೌಂದರ್ಯ ಅವ್ರಿಗೆ ಚಿಯರ್ ಅಪ್ ಮಾಡ್ತಾಯಿದ್ರು. ಸೊ ಆ್ಯಸ್ ಎ ಮದರ್ ಆಗಿ ನಿಮ್ಗೆ ಏನಾದರೂ ಬೇಜಾರಾಯ್ತಾ? ಇಲ್ಲ ನನ್ನ ಮಗಳು ತಾರಮ್ಮ ಹೇಳ್ತಾಯಿದ್ರು, ಒಳ್ಳೆ ಬುದ್ಧಿ ಕಲಿಸಿದ್ದೀರಾ, ಹೀಗೆ ಇರಬೇಕು ಮಕ್ಕಳು, ಎಲ್ರಿಗೂ ಸಪೋರ್ಟ್ ಮಾಡಬೇಕು. ನನಗೇನು ಅದಕ್ಕೆಲ್ಲ ಏನೂ ಬೇಜಾರಿಲ್ಲ, ಯಾಕಂದರೆ ನಮ್ಮ ಮಕ್ಕಳು ಯಾವತ್ತಿದ್ರೂ ಕೊನೆವರೆಗೂ ಅವ್ರು ನಮ್ಮ ಮಕ್ಕಳೇ. ಈಗ ಇಲ್ಲಿ ಹೆಂಗೆ ಅಂದರೆ ಅವ್ರಿಗೆ ಏನು ಅನ್ಸುತ್ತೋ ಅದನ್ನು ಓಪನ್ ಆಗಿ ಹೇಳೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಏನಕ್ಕಂದರೆ ಅವಳಿಗೆ ಸೌಂದರ್ಯ ಗೆಲ್ಲಬೇಕನ್ಸಿದ್ರೆ ಆಬ್ವಿಯಸ್ಲಿ ಏನೋ ಇಷ್ಟ ಆಗಿರುತ್ತೆ, ಅದಕ್ಕೆ ಹೇಳ್ತಾಳೆ. ಹಾಗಂತ ನಾನು ಸೋಲ್ಬೇಕಂತ ಅವಳಿಗೇನು ಇರಲ್ಲ. ಬಟ್ ಸ್ಟಿಲ್ ಅವಳಿಗೇನೋ ಅನಿಸಿರುತ್ತೆ, ಯಾಕಂದರೆ ಅವ್ರ ಮಗ ಅಳ್ತಾನೆ ಅಥವಾ ಅವ್ರಿಗೆ ಬೇಜಾರಾಗುತ್ತೆ. ಇನ್ನೊಂದೇನೆಂದರೆ ಅವಳು ಇಳಿದ್ಮೇಲೆ ಕೂಡ ಸೌಂದರ್ಯ ನಮ್ಮಂಗೆ ಸಾರಿ ಕೇಳಬೇಕು, ನಾನು ಅಜ್ಜಿಗೆ ಬೇಜಾರು ಮಾಡಿದೆ ಅಂತಿದ್ಲು. ಅಂದರೆ ಅವಳು ಅದನ್ನು ತಲೆಯಲ್ಲಿ ಇಟ್ಕೊಂಡು ಹೇಳಿದ್ದಾಳೆ. ಸೊ ಅವಳಿಗೆ ಅದು ಒಳ್ಳೆ ಗುಣ. ನನಗೇನು ಬೇಜಾರಿಲ್ಲ, ಅವಳು ಯಾರನ್ನು ಸಪೋರ್ಟ್ ಮಾಡಿದ್ರು ನನಗೇನು ಬೇಜಾರಿಲ್ಲ. ಎಷ್ಟು ಟ್ಯಾಲೆಂಟೆಡ್ ನಿಮ್ಮ ಮಗಳು. ಬಿಕಾಸ್ ನೀವು ಅವಾಗಲೇ ಹೇಳ್ತಾ ಇದ್ರಿ ಇನ್ಸ್ಟಾಗ್ರಾಮಲ್ಲಿ ಅವಳದು 5 ಮಿಲಿಯನ್ಸ್ ವ್ಯೂಸ್ ಎಲ್ಲ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ತುಂಬ ಜನ ಮಕ್ಳಿಗೆ ಹೇಳ್ಕೊಟ್ರು ಅದನ್ನು ಹೇಳೋಕ್ಕೆ ಬರಲ್ಲ, ಮಾಡೋಕ್ಕೆ ಬರಲ್ಲ, ತುಂಬ ಸ್ಟೈಲಿಶ್ ಆಗಿ ಕೂಡ ಇದ್ದಾಳೆ. ಸೊ ಇದರಿಂದ ಇರೋದೆಲ್ಲ ನೀವೇನಾ, ಅದರ್ವೈಸ್ ಅವಳಿಗೆ ಓನ್ ಸ್ಟೈಲಿಂಗ್ ಆ ಥರ ಏನಾದರೂ ಮುಂಚೆಯಿಂದನೂ ರಕ್ತಗತವಾಗಿ ಬಂದಿದೆಯಾ? ಹಾಗೆ ಒಳ್ಳೇದು ಮಾಡೋದೇ ದೇವರು. ಏನು ನಮ್ಮ ಮನಸ್ಸು ಒಳ್ಳೇದು ಮಾಡೋದೇ ದೇವರು. ಈ ಟಾಸ್ಕ್ ಗೀಸ್ಗೆಲ್ಲ ಯಾಕೆ ಏನಂತೀರ? ಈ ಹಾಡಿಗೆ ಎಲ್ಲ ಯಾಕೆ ಏನಂತೀರ? ಡ್ಯಾನ್ಸ್ ಗೀಸ್ಗೆಲ್ಲ ಯಾಕೆ ಏನಂತೀರ? ಹೌದಾ? ನಿಮಗೆ ಟಾಸ್ಕು ಅದೆಲ್ಲ ಏನು ಇಷ್ಟ ಇಲ್ವಾ? ಏನೂ ಇಷ್ಟ. ಟಾಸ್ಕ್ ಅಂದರೆ ಇಷ್ಟ ಇಲ್ಲ, ಡ್ಯಾನ್ಸ್ ಅಂದರೆ ನನಗೆ ಇಷ್ಟ. ಇಷ್ಟನಾ? ಯಾಕೆ ಟಾಸ್ಕ್ ಅಂದರೆ ಇಷ್ಟ ಇಲ್ಲ ನಿಮಗೆ? ಯಾಕಂದರೆ ಟಫ್ ಕಾಂಪಿಟೇಷನ್ ಇರತ್ತಲ್ಲ, ಅದಕ್ಕೆ ಇಷ್ಟ ಇಲ್ಲ. ಹೌದಾ? ನಿಮಗೆ ಬೇಜಾರಾಗ್ತಾ ಇರುತ್ತಾ? ಅಮ್ಮ ಹಿಂದೆ ಹೋಗ್ತಾ ಇದ್ರೆ, ಜೊತೆಗೆ ತುಂಬ ಕಷ್ಟಪಡ್ತಾ ಇದ್ರೆ ಗೆಲ್ಲೋದಕ್ಕೆ ಟೆನ್ಷನ್ ಆಗ್ತಾ ಇರುತ್ತೆ. ಹ್ಞೂ. ಹೌದಾ? ನಿಮಗೂ ಟೆನ್ಷನ್ ಆಗುತ್ತಾ? ಯಾರಿಗೆ ಹೇಳ್ತಾರೆ, ಒಂದು ಬಾಲ್ ಹಾಕಿದರೆ ಇನ್ನು ಒಂದು ಬಾಲ್ ಹಾಕಬೇಕಲ್ವ ಅಂತ ಹೇಳಿದರು. ಇವತ್ತು ನಮ್ಮಮ್ಮ ಸೌಂದರ್ಯ ಆಂಟಿ ಸ್ವಲ್ಪ ಬೀಳ್ಸಿದ್ರು, ನಮ್ಮಮ್ಮ ಯಾವುದೂ ಬೀಳ್ಸಿಲ್ಲ, ಅದಕ್ಕೆ ಹಾಕ್ತಾ ಇದ್ರು. ನಮ್ಮಮ್ಮ ಫಸ್ಟೇ ಬೀಳಿಸ್ಬಿಟ್ರು, ಅದಕ್ಕೆ ಯಾವುದು ಬೀಳಿಸ್ತಾ ಇರಲಿಲ್ಲ. ಅಮ್ಮ ನೆಕ್ಸ್ಟ್ ಟಾಸ್ಕ್ ಬರೋದಿಗೆ, ಅದಕ್ಕೆ ನಮ್ಮಮ್ಮ ವಿನ್ನರ್ ಆದರು. ಹ್ಞೂ, ಯಾಕಾದ್ರೂ ನಾಮಿನೇಟ್ ಆಗ್ತಿರೋದು ಯಾಕಾದರೂ ನಾಮಿನೇಟ್ ಆದರು, ಯಾಕೆ ಖುಷಿ ಆಯಿತು. ಅದಕ್ಕೆ ನನಗೆ ಖುಷಿ ಆಯಿತು. ಅದಕ್ಕೆ ಈಗ ಡ್ಯಾನ್ಸ್ ಅಂತ ಅಂದರೆ ಇಷ್ಟ ಅಂತ ಹೇಳಿದೆ ಅಲ್ವಾ? ಯಾವ ಡ್ಯಾನ್ಸ್ ಮಾಡೋದಕ್ಕೆ ಇಷ್ಟ? ಯಾವ ಹಾಡಿಗೆ ಇಷ್ಟ? ತುಂಬ ಹಾಡು ಡ್ಯಾನ್ಸ್ ಇಲ್ಲೆಲ್ಲ ಯಾವ್ದು ಮಾಡಿದ್ಯಾ ಹೇಳು ನೀನು? ಅಂತಿಂತ ಹೆಣ್ಣು ನಾನಲ್ಲ ಎಲ್ಲ ಮಾಡಿದ್ಯಲ್ಲ. ನೀನು ಮಂಜುಳಾನಾ? ಅಂತಿಂತ ಹೆಣ್ಣು ನಾನಲ್ಲ ಮಂಜುಳಾನಾ? ಹಾಂ.
ನೋಡೋದಕ್ಕೆ ಮೃದಿನಿ ಅಂತ ಇಟ್ಕೊಂಡಿದ್ಯಾ ನಿನ್ನ ಹೆಸರುನ ಮತ್ತೆ ಅಲ್ಲಿ ಕ್ಯಾರೆಕ್ಟ್ರಲ್ಲಿ ಮಾತ್ರ ಹಂಗೆ ಇರೋದು. ರಿಯಲ್ ಆಗಿ ನೋಡಿಲ್ಲ. ಮೇಕಪ್ ಮಾಡ್ಕೊಳ್ಳೋದು ಅಂದರೆ ನಿನಗೆ ಎಷ್ಟು ಇಷ್ಟ? ಮೇಕಪ್ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ ನನಗೆ. ಏನಾದ್ರು 10 ಗಂಟೆ ಮೇಕಪ್ ಮಾಡ್ಕೊಂಡು ಕೂತಿದೆ ಸುಮ್ಮನೆ ಕೂತಿರ್ತೀನಿ. ಹಾಂ, ನೀನೇ ಮೇಕಪ್ ಮಾಡ್ಕೋತೀಯಾ? ಮೇಕಪ್ ಮಾಡೋದು ಅಂದರೆ ನಮ್ಮಮ್ಮ ಮೇಕಪ್ ಮಾಡ್ತಾರೆ. ವಿಚಾರ ಅಲ್ಲ, ನಾನೇ ಮೇಕಪ್ ಅಲ್ಲ. ನಾವು ಏನಾದ್ರು ಇಷ್ಟ ಇದ್ದರೆ ನನಗೆ ಅಮ್ಮ ಮೇಕಪ್ ಮಾಡೋದು. ಇಲ್ಲಿ ಎಲ್ಲರೂ ನಿನ್ಗೆ ಇಷ್ಟನಾ? ಎಲ್ಲರೂ ದುಷ್ಯಂತು? ಹಾಂ, ಎಲ್ಲರೂ ಇಷ್ಟ. ಅದು ಯಾರಾದ್ರು ನಾನ್ ವೆಜ್ ಇದ್ದರೆ ನಾನು ತಿನ್ನಲ್ಲ. ನಾನ್ ವೆಜ್ ಇಷ್ಟ ಇಲ್ಲ ನನಗೆ. ಹಂಗಾದ್ರೆ ನಿಂಗೆ ಚಿಕನ್ ಇಷ್ಟ ಇಲ್ಲ? ಮತ್ತು ದುಷ್ಯಂತ್ ಯಾವಾಗಲೂ ಚಿಕನ್ ತಿಂತಿರ್ತಾನಲ್ಲ, ಮತ್ತೆ ನಾನು ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಚಿಕನ್ ಇಷ್ಟ ಇಲ್ಲ, ಚಿಕನ್ ಇಷ್ಟ ಇಲ್ಲ ಅಷ್ಟೇ. ದುಷ್ಯಂತ್ ಇಷ್ಟ. ತಮಾಷೆ ಓಕೆ. ದೆನ್ ಎಷ್ಟು ಎಂಜಾಯ್ ಮಾಡ್ತಾ ಇದೀಯ ನೀನು ಇಲ್ಲಿ? ತುಂಬ ಎಂಜಾಯ್ ಮಾಡ್ತಿದ್ದೆ ನಾನು. ಮೇಡಮ್, ಇಲ್ಲಿ ಬಂದಮೇಲೆ ನಿಮಗೆ ಎಷ್ಟು ಒಂದು ರೀತಿ ಪ್ಲಸ್ ಅಂತ ಅಂದರೆ ಎಷ್ಟು ಆಗಿದೆ? ಬಿಕಾಸ್ ಇಷ್ಟು ದಿನ ನೀವು ಬರೀ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಇರೋರಿಗೆ ಮಾತ್ರ ಗೊತ್ತಿದ್ರಿ. ಈಗ ಹಾಗಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತು ನೀವು ಮತ್ತು ನಿಮ್ಮ ಮಗಳು. ಸೊ ಎಷ್ಟು ಖುಷಿ ಆಗುತ್ತೆ ನಿಮಗೆ? ಆ್ಯಕ್ಚುಲಿ ನಾನು ಬೇಸಿಕಲಿ ಬಂದು ಲೆಕ್ಚರರು. ನನಗೆ ಈ ಮೀಡಿಯಾ ಫೀಲ್ಡು ನನಗೆ ನಿಜ ತುಂಬ ಹೊಸದು. ನಾನಿದು ಫಸ್ಟ್ ಟೈಮು ನಾನು ಕ್ಯಾಮ್ರಾ ಎಲ್ಲ ಫೇಸ್ ಮಾಡಿದ್ದು ಇಲ್ಲಿಗೆ ಬಂದ ಮೇಲೇ. ಒಂದಷ್ಟು ಎಪಿಸೋಡ್ಗಳಾದ ಮೇಲೆ ನಾನು ಹೊರಗೆ ಹೋಗೋದು ತುಂಬ ಕಮ್ಮಿ. ನಾನಾಯಿತು, ನನ್ನ ಪಾಡಾಯಿತು, ನನ್ನ ಮನೆ ಆಯಿತು, ನನ್ನ ಕೆಲಸ ಆಯಿತು, ಇಷ್ಟೇ ಇದ್ದೋಳು ನಾನು. ಒಂದು ಸತಿ ಹಾಲು ತರಕ್ಕೆ ಅಂತ ಅವಳನ್ನ ಕರ್ಕೊಂಡು ಹೋಗಿದ್ದೆ. ಆವಾಗ ಹಿಂದಿಂದೆ ಬಂದು ಗಾಡಿಲೆಲ್ಲ ಬಂದು ನಿಲ್ಲಿಸ್ಬಿಟ್ಟು ಅವಳನ್ನ ಮಾತಾಡ್ಸೋರು. ನಂಗೆ ಅವಾಗ ಎಷ್ಟು ಖುಷಿ ಆಯ್ತು ಅಂದರೆ, ಅಟ್ಲೀಸ್ಟ್ ನಮ್ಗೆ ಈ ಥರ ಈ ಲೆವೆಲಿಗೆ ರೆಕಗ್ನೈಷನ್ ಸಿಗ್ತಾ ಇದೆ ಅಂತ ನನಗೆ ಆವಾಗಲೇ ಗೊತ್ತಾಗಿದ್ದು. ಅಲ್ಲಿ ತನಕ ನನಗೆ ಗೊತ್ತಿರಲಿಲ್ಲ. ನನಗೆ ಎಲ್ಲದೂ ಹೊಸದೆ. ಇಲ್ಲಿಗೆ ಬಂದಾಗಿಂದ ನನಗೆ ಎಲ್ಲದೂ ಹೊಸದೆ. ಕ್ಯಾಮ್ರಾ ಫೇಸ್ ಮಾಡೋದ್ರಿಂದ ಹಿಡಿದು ಮೇಕಪ್, ಎಸ್ಪೆಷಲಿ ಮೇಕಪ್. ನಾನು ಏನೂ ಮೇಕಪ್ ಮಾಡಲ್ಲ. ನಾನು ಝೀರೋ ಮೇಕಪ್ ನಾನು ಮಾಡೋದೇ ಇಲ್ಲ. ಏನು ಮೇಕಪ್ ಎಲ್ಲದೂ ನಂಗೆ ಇಲ್ಲಿ ಹೊಸದು. ನಾನು ತುಂಬ ಅಂದರೆ ತುಂಬ ಇಲ್ಲಿ ಒಂಥರ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಮಗೆ ಎಲ್ಲ ರೆಕಗ್ನಿಷನ್ ಸಿಗುತ್ತೆ. ನಮ್ಮ ನೋಡೋರು ಕಂಡು ಹಿಡಿದ್ಬಿಟ್ಟು ಮೃದಿನಿ ಅಮ್ಮ ಅಂತ ಮಾತಾಡಿಸ್ತಾರೆ. ಖುಷಿ ಆಗುತ್ತೆ. ಏನಂದರೆ ನಮ್ಮಮ್ಮ ನನಗೆ ಮನೇಲಿದ್ದಾಗ ಕೆಟ್ಟ ಬುದ್ಧಿ ಮಾಡಿದಾಗ ಸಮ್ಮ ಹುಚ್ಚಿ ಥರ ಬೈತಾಳೆ. ಯಾರು ಈಗ ನನ್ನಮ್ಮ ಸೂಪರ್ ಸ್ಟಾರ್ ಯಾರು? ಏನು ನನ್ನಮ್ಮ ಸೂಪರ್ ಸ್ಟಾರ್ ಯಾರು ನಿನ್ನ ಪ್ರಕಾರ? ನನ್ನಮ್ಮ ಸೂಪರ್ ಸ್ಟಾರ್ ಯಾರು ಈಗ ನಿನ್ನ ಪ್ರಕಾರ? ಬೇರೆ ಅಮ್ಮನ ನಾನೇನಾ ಹೇಳು? ಯಾರು ಈಗ ಬೇರೆ ಯಾರ್ದಾರು ಅಮ್ಮ ನಿನ್ನ ಕಣ್ಣಿಗೆ ಬರ್ತಾ ಇದ್ದಾರಾ? ನೀನು ನಿಮ್ಮ ಅಮ್ಮ ಸೇರಿಸ್ಬಿಟ್ಟು ನನ್ನಮ್ಮ ಸೂಪರ್ ಸ್ಟಾರ್ ವಿನ್ ಆಗ್ತೀರಾ? ಅದರ್ವೈಸ್ ಬೇರೆಯವ್ರು ವಿನ್ ಆಗ್ತಾರೆ? ಯಾರು? ನೀವೇನಾ ವಿನ್ ಆಗೋದು? ನಾವೇ ವಿನ್ ಆಗೋದು. ನೀವೇ ವಿನ್ ಆಗೋದು? ಓಕೆ ಡನ್. ಹೀರೋಯಿನ್ಸ್ ಯಾರು ಇಷ್ಟ ನಿಮಗೆ? ಹೀರೋಯಿನ್ಸ್ ಯಾರು ಇಷ್ಟ ಇಲ್ಲ ನನಗೆ. ಹೀರೋ ಯಾರು ಇಷ್ಟ? ಹೀರೋ ಯಾರು ಇಷ್ಟ ಇಲ್ಲ. ಹೀರೋ ಪುನೀತ್ ರಾಜ್ಕುಮಾರ್ ಇಷ್ಟ ನನಗೆ. ಹೌದಾ? ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಮಂಜುಳಾ. ಹಾಂ, ಗೊತ್ತಿಲ್ಲ, ಅವಳಿಗೆ ಗೊತ್ತಿಲ್ಲ. ಓಕೆ ಮ್ಯಾಮ್, ಫೈನಲಿ ಏನು ಹೇಳ್ತೀನಿ? ಯಾವುದ್ರ ಬಗ್ಗೆ? ಶೋ ಬಗ್ಗೆ. ಈ ಶೋ ಪೂರ್ತಿ ಕಂಪ್ಲೀಟ್ ನಾವು ಬಂದಾಗಿಂದ ಇಲ್ಲಿವರೆಗೂ ನಾನು ಪಾಸಿಟಿವ್ ವೈಬ್ಸ್ನೇ ಫೀಲ್ ಮಾಡಿದ್ದೀನಿ. ಇಲ್ಲಿ ನನಗೆ ಎಲ್ಲರೂ ತುಂಬ ಜನ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಜಡ್ಜಸ್ ಆಗಿರ್ಬೋದು, ಅಥವಾ ನಮ್ಮನ್ನು ಸೆಲೆಕ್ಟ್ ಮಾಡಿ ಆಡಿಷನ್ ಮಾಡಿದವರಾಗಿರ್ಬೋದು, ಡೈರೆಕ್ಷನ್ ಟೀಮ್ ಅವರಾಗಿರ್ಬೋದು, ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಮೇಕಪ್ ಆರ್ಟಿಸ್ಟ್ಗಳಾಗಿರ್ಬೋದು, ಹೇರ್ ಸ್ಟೈಲಿಸ್ಟ್ ಆಗಿರ್ಬೋದು, ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನಗೆ ಎಲ್ಲದೂ ಇಲ್ಲಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ. ನಂಗೆ ಈ ಸ್ಟೇಜ್ ಒಂಥರ ವರ ಇದ್ದಂಗೆ. ನಂಗೆ ತುಂಬ ಖುಷಿ ಇದೆ ಇಲ್ಲಿ. ನಾನು ಬಂದು ತುಂಬ ಎಂಜಾಯ್ ಮಾಡಿದ್ದೀನಿ. ಹಾಗೆ ಫ್ರೆಂಡ್ಸನ್ನು ನಾನು ಗಳಿಸಿದ್ದೀನಿ. ಥ್ಯಾಂಕ್ ಯು ಬಾಯ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಮೃದಿನಿ ಮತ್ತು ಸಾರಿಕಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳರಾಜ್ ಗೋಪಾಲ್, ಚಿವಿನಿನ್, ಬೆಂಗಳೂರು. ಬಾಯ್ ಮೃದಿನಿ.